ಹಾಯ್ ಆಲ್, ಇದು ಫ್ರೈಡೇ ಈವ್ನಿಂಗ್. ನಮ್ಮನೇಲಿ ಪ್ರತಿ ವರ್ಷವೂ ಅಡಿಕೆ ಸುಟ್ಟ ಚೇಂಜ್ ಆಗುತ್ತೆ. ಸೊ ಆಲ್ಮೋಸ್ಟ್ 4 ಮಂತ್ಸಿಂದನೂ ಆಗ್ತಾನೇ ಇದೆ. ಬಟ್ ಇವತ್ತು ಅಡಿಕೆ ಇಲ್ಲ. ಅಡಿಕೆ ಇದ್ದಾಗ ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ಒಂದು 25-30 ಜನ ಬರ್ತಾರೆ. ಕೈ ಸುಲ್ತ ಮಾಡ್ತೀವಿ ನಮ್ಮನೇಲಿ. ಸೊ ಅಡಿಕೆ ಇಲ್ದಿರೋ ಕಾರಣ ಜನ ಇಲ್ಲ ಅಂದರೆ ಒಂಥರ ಬೋರಿಂಗ್ ಅನಿಸುತ್ತೆ. ಮಕ್ಕಳು ಬರ್ತಾರೆ, ಮಕ್ಕಳು ಓಡಾಡ್ತಾ ಗಲಾಟೆ ಮಾಡ್ಕೊಂಡಿರ್ತವೆ. ಸೊ ಸೌಂಡ್ ಇಲ್ಲ ಅಂದರೆ ಬೋರಿಂಗು, ನಿದ್ರೆ ಬರೋ ಥರ ಆಗ್ತಾಯಿದೆ. ಆದರೆ ನಿದ್ರೆ ಮಾಡೋಕ್ಕೆ ನನ್ನ ಮಗಳು ಬಿಡಲ್ಲ, ಅವಳು ಮಲಗಲ್ಲ, ನನಗೂ ಮಲ್ಗೋಕ್ಕೆ ಬಿಡಲ್ಲ. ಸೊ ಸ್ವಲ್ಪ ಫ್ರೆಶ್ ಆಗೋಣ ಅಂತ ನನಗೋಸ್ಕರ ಲೆಮನ್ ಟೀ ಮಾಡ್ಕೋತಾ ಇದ್ದೆ. ಇದಕ್ಕೆ ನಾನು ಸ್ವಲ್ಪ ಒಂದು ಲೋಟದಷ್ಟು ನೀರಿಟ್ಟು ಅದಕ್ಕೆ ಒಂದು 1/2 ಸ್ಪೂನ್ ಟೀ ಪುಡಿ ಹಾಕಿ 1 ಚಮಚ ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಒಂದು 2-3 ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಮಾಡ್ಸೋಕ್ಕೋಸ್ಕರ ಕಾಯಿನೆಲ್ಲ ರೆಡಿ ಮಾಡ್ತಾಯಿದ್ರು. ಇವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆ ಮಕ್ಕಳುಗಳು. ಸೊ ಅದರಲ್ಲಿ ಬಂದುಬಿಟ್ಟು ಒಣಗಿರೋ ಕಾಯಿನ ಮತ್ತು ನೀರಿರೋ ಕಾಯಿನ ಸಪ್ರೇಟ್ ಮಾಡ್ತಾಯಿದ್ದಾರೆ. ಸಪ್ರೇಟ್ ಮಾಡಿ ಹೀಗೆ ಸುಲಿತಾ ಇದ್ದಾರೆ. ಅದು ನಮ್ಮ ಮಧ್ಯದಲ್ಲಿ ಕೂತ್ಕೊಂಡಿರೋದು. ಸೊ ಇದಕ್ಕೆ ನನ್ನ ಮಗಳೂ ಸೇರಿಕೊಂಡಿದ್ದಾಳೆ. ಹಾಗೆ ನಮ್ಮ ಮನೇಲಿ ಯಾವಾಗಲೂ ಕೊಬ್ಬರಿ ಎಣ್ಣೆ ಮನೇಲೇ ಮಾಡಿಸ್ತೀವಿ. ಯಾಕಂದರೆ ತೆಂಗಿನ ಮರಗಳಿದ್ದಾವೆ. ಅಲ್ಲಿಗೆ ಹೋಗಿ ಕಾಯಿ ಸಹ ಸಿಗತ್ತೆ. ಒಣಗಿರೋ ಕಾಯಿ ಕೊಬ್ಬರಿನೂ ನಮಗೆ ಎಣ್ಣೆಗೆ ಚೆನ್ನಾಗಾಗತ್ತೆ. ಸೊ ಅಡುಗೆಗೂ ಸಹ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಒಂದು ಕಡೆಯಲ್ಲಿ ಅವರು ಕಾಯೆಲ್ಲ ಇದು ಮಾಡ್ತಿದ್ರು, ನಾನು ಈ ಕಡೆ ಕಸ ಗುಡ್ಸೋಕೆ ಬಂದ್ವಿ. ಇದು ನಮ್ಮ ಡೈಲಿ ರೂಟೀನು, ಅಂಗಳ ಗುಡಿಸೋದು. ಸೊ ನಾನು ಗುಡ್ಸೋಕೆ ಬಂದಾಗೆಲ್ಲ ನನ್ನ ಮಗಳು ಹಿಂದೆ ರೆಡಿ ಇರ್ತಾಳೆ. ಹಾಗಲಿಕ್ಕೆ ಅವಳಿಗೂ ಒಂದು ಸಣ್ಣದು ಹಿಡಿ ಮಾಡಿಕೊಟ್ಟಿದ್ದೀವಿ. ಸೊ ನಾನು ಡೈಲಿ ಸಂಜೆನೇ ಸ್ನಾನ ಮಾಡೋದೆಲ್ಲ ಕೆಲಸ ಮುಗಿಸಿ, ಇಲ್ಲಾಂದರೆ ಧೂಳು ಗೀಳು ಎಲ್ಲ ಆಗಿ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ 1 ಇಯರ್ ಒಳಗೆ 1000 ಸಬ್ಸ್ಕ್ರೈಬ್ ಆಗೋ ಥರ ಹೆಲ್ಪ್ ಮಾಡಿ ನನಗೆ. ಹಾಗೆ ಸ್ನಾನ ಮಾಡಿದ್ಮೇಲೆ ನಾರ್ಮಲ್ ರೂಟೀನು ನೈಟ್ ಲ್ಯಾಕ್ಮಿ ಕ್ರೀಮ್ ಹಚ್ತೀನಿ ನಾನು. ಸೊ ಚೆನ್ನಾಗಿ ಬರ್ತಾ ಇದೆ. ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಅದ್ರ ಜೊತೆಗೆ .N-Key ಗ್ಲಿಟರ್ ಲಿಪ್ ಬಾಂಬು ಬ್ಲೂಬೆರಿ ಫ್ಲೇವರಿಂದು ಸ್ಮೆಲ್ ಚೆನ್ನಾಗಿದೆ. ಸೊ ಹೋಪ್ ಇಷ್ಟ ಆಗಿದೆ ವಿಡಿಯೋ ಅಂದ್ಕೋತೀನಿ. ಥ್ಯಾಂಕ್ ಯು. ಬಾಯ್.